ನೀನು ಬರಬೇಕಿತ್ತು, ಅವಳು ಹೋಗಬೇಕಿತ್ತು, ನಾನು ಇಂಗ್ಲೀಷ್ ಕಲಿಬೇಕಾಗಿತ್ತು. ಇದನ್ನು ಇಂಗ್ಲೀಷಲ್ಲಿ ಹೇಳಕ್ಕೆ ಒಂದು ವರ್ಡ್ಸ್ ಇದೆ, ಅದಾಗಿರುತ್ತೆ ಶುಡ್ ಹ್ಯಾವ್ ಎಂಬ ಪದ. ಈ ಶುಡ್ ಹ್ಯಾವ್ ಜೊತೆ ವರ್ಬ್ 3 ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಈಗ ಗೋ ಎಂಬ ಪದ ತಗೋರಿ. ಗೋ ಇದು ಪಾಸ್ಟ್ ಫಾರ್ಮ್ ಯಾವುದು ಬರುತ್ತೆ? ವೆಂಟ್ ಅಂತೇಳಿ. ಅದರ ವರ್ಬ್ 3 ಆಗಿರುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ಎಂಬುದು ಗಾನ್. ಸೊ ವರ್ಬ್ 3 ಜೊತೆ ಯೂಸ್ ಮಾಡಿದರೆ ಈ ಸೆಂಟೆನ್ಸ್ ಇದು ಅರ್ಥ ಏನಾಗುತ್ತೆ? ಒಂದು ಕೆಲಸ ಮಾಡಬೇಕಾಗಿತ್ತು, ಪಶ್ಚಾತ್ತಾಪ ಪಡೋದು, ನಾವು ರಿಗ್ರೆಟ್ ಮಾಡಲ್ವಾ, ಅದಕ್ಕೆ ಯೂಸ್ ಮಾಡುವಂತಹ ಪದ ಆಗಿರುತ್ತೆ. ಇಲ್ಲಿ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, ಸೊ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ನಂಬರ್ 1 ಇಲ್ಲಿ ಸಬ್ಜೆಕ್ಟ್ ಆಗಿರುತ್ತೆ. ನಿಮ್ಗೆ ಗೊತ್ತಿರುತ್ತೆ ಐ ಅಂದರೆ ನಾನು, ವಿ ಅಂದರೆ ಏನು, ಯು ಅಂದರೆ ನೀನು, ದೇ ಅಂದರೆ ಅವರು. ಇನ್ನು ವಿ ಅಂತ ಹಾಕಕ್ಕೆ ಮರೆತು ಬಿಟ್ಟಿದ್ದೀನಿ. ವಿ ಅಂದರೆ ನಾವು, ಆಲ್ ಅಂದರೆ ಎಲ್ಲರೂ, ಸಮ್ ಅಂದರೆ ಕೆಲವರು, ಶಿ ಅಂದರೆ ಅವಳು, ಹಿ ಅಂದರೆ ಅವನು, ಎವ್ರಿ ಒನ್ ಅಂದರೆ ಪ್ರತಿಯೊಬ್ಬರು, ಹೂ ಅಂದರೆ ಯಾರು. ಸೊ ಇದು ಮೊದಲು ಈ ವರ್ಡ್ಸನ್ನು ಹಾಕ್ತೀವಿ. ನಂತರ ಶುಡ್ ಹ್ಯಾವ್ ಎಂಬ ಪದವನ್ನು ಹಾಕ್ತೀವಿ. ಥರ್ಡಲ್ಲಿ ವರ್ಬ್ 3 ಹಾಕ್ತೀವಿ. ಇದು ಡೂ ಇದು ಪಾಸ್ಟ್ ಪಾರ್ಟಿಸಿಪಲ್ ಆಗಿರುತ್ತೆ ಡನ್, ಸ್ಪೀಕ್ ಇದು ಪಾಸ್ಟ್ ಪಾರ್ಟಿಸಿಪಲ್ ಆಗಿರುತ್ತೆ ಸ್ಪೋಕನ್. ಸೊ ಇದು 3 ಸೇರಿಸಿದ್ರೆ ಏನು ಅರ್ಥ ಆಗುತ್ತೆ ಅಂತ ಹೇಳಿದರೆ, ಒಂದು ಕೆಲಸ ಮಾಡಬೇಕಾಗಿತ್ತು. ಫಾರ್ ಎಕ್ಸಾಂಪಲ್, ನಾನು ಮಾಡಬೇಕಾಗಿತ್ತು ಅಂತ ಹೇಳಬೇಕಾದ್ರೆ ಐ ಶುಡ್ ಹ್ಯಾವ್ ಡನ್ ಮೈ ವರ್ಕ್. ಅದೇ ರೀತಿ ನೀನು ಮಾತಾಡಬೇಕಿತ್ತಲ್ಲ, ನೀನು ಮಾತಾಡಬೇಕಾಗಿತ್ತು ಅಂತ ಹೇಳಬೇಕಾದ್ರೆ ಯು ಶುಡ್ ಹ್ಯಾವ್ ಸ್ಪೋಕನ್, ನೀನು ಮಾತಾಡಬೇಕಾಗಿತ್ತು. ನೀನು ಕರ್ಕೊಂಡು ಹೋಗಬೇಕಾಗಿತ್ತು ಅಥವಾ ತೊಗೊಂಡು ಹೋಗಬೇಕಾಗಿತ್ತು ಅಂತ ಹೇಳಕ್ಕೆ ಇಂಗ್ಲೀಷಲ್ಲಿ ಯು ಶುಡ್ ಹ್ಯಾವ್ ಟೇಕನ್ ಅಂತ ಯೂಸ್ ಮಾಡ್ತೀವಿ. ಯು ಶುಡ್ ಹ್ಯಾವ್ ಟೇಕನ್. ಅದು ಇಲ್ಲಿ ನಾನು ಯಾವ ಪದ ಬೇಕಾದರೂ ಯೂಸ್ ಮಾಡ್ಬೋದು ಇಲ್ಲಿಂದ. ಈಗ ಫಾರ್ ಎಕ್ಸಾಂಪಲ್, ನಾನು ಹೂ ಎಂಬ ಪದವನ್ನು ಯೂಸ್ ಮಾಡ್ತೀನಿ, ಇಲ್ಲಿ ಶುಡ್ ಹ್ಯಾವ್ ಎಂಬ ಪದವನ್ನು ಯೂಸ್ ಮಾಡ್ತೀನಿ, ಇಲ್ಲಿ ಡನ್ ಎಂಬ ಪದವನ್ನು ಯೂಸ್ ಮಾಡ್ತೀನಿ. ಏನರ್ಥ ಆಯಿತು? ಹೂ ಶುಡ್ ಹ್ಯಾವ್ ಡನ್ ಅಂದರೆ ಯಾರು ಮಾಡಬೇಕಾಗಿತ್ತು. ಇನ್ನು ಇಲ್ಲಿ ಹೂ ಜಾಗದಲ್ಲಿ ನಾನು ಶಿ ಎಂಬ ಪದವನ್ನು ಹಾಕ್ತೀನಿ. ಏನಾಯಿತು? ಶಿ ಶುಡ್ ಹ್ಯಾವ್ ಡನ್ ಅಂದರೆ ಅವಳು ಆಕೆ ಮಾಡಬೇಕಾಗಿತ್ತು. ಅದೇ ರೀತಿ ಇಲ್ಲಿ ದೇ ಹಾಕಿದರೆ ದೇ ಶುಡ್ ಹ್ಯಾವ್ ಡನ್, ಅವರು ಮಾಡಬೇಕಾಗಿತ್ತು. ಸೊ ಯು ಶುಡ್ ಹ್ಯಾವ್ ಡನ್, ನೀನು ಮಾಡಬೇಕಾಗಿತ್ತು. ಸೊ ಇಲ್ಲಿಂದ ಒಂದು ವರ್ಡ್ಸು ಶುಡ್ ಹ್ಯಾವ್ ನಂತರ ಇಲ್ಲಿಂದ ಯಾವ ಪದ ಬೇಕಾದರೂ ನಿಮ್ಗೆ ಯೂಸ್ ಮಾಡ್ಬೋದು. ಇದರ ಅರ್ಥ ಒಂದು ಕೆಲಸ ಮಾಡಬೇಕಾಗಿತ್ತು ಎಂಬ ಅರ್ಥ. ಇಲ್ಲಿ ನಾನು ಒಂದೇ ಎಕ್ಸಾಂಪಲ್ ಕೊಡ್ತೀನಿ. ಐ ಶುಡ್ ಹ್ಯಾವ್ ಡನ್ ಅಂದರೆ ನಾನು ಮಾಡಬೇಕಾಗಿತ್ತು. ಐ ಶುಡ್ ಹ್ಯಾವ್ ಸ್ಪೋಕನ್ ಅಂದರೆ ನಾನು ಮಾತಾಡಬೇಕಾಗಿತ್ತು. ಐ ಶುಡ್ ಹ್ಯಾವ್ ಟೇಕನ್ ಅಂದರೆ ನಾನು ತಗೋಬೇಕಾಗಿತ್ತು. ಐ ಶುಡ್ ಹ್ಯಾವ್ ಬ್ರಾಟ್ ಅಂದರೆ ತಗೊಂಡು ಬರಬೇಕಾಗಿತ್ತು. ಫೈಟ್ ಇದು ಥರ್ಡ್ ಫಾರ್ಮ್ ಆಗಿರುತ್ತೆ ಫೋರ್ಟ್. ಐ ಶುಡ್ ಹ್ಯಾವ್ ಫೋರ್ಟ್ ಅಂದರೆ ನಾನು ಹೊಡೆದಾಡಬೇಕಾಗಿತ್ತು. ಐ ಶುಡ್ ಹ್ಯಾವ್ ಸೀನ್, ಸಿ ಇದು ಥರ್ಡ್ ಫಾರ್ಮ್, ನಾನು ನೋಡಬೇಕಾಗಿತ್ತು. ಸೋಲ್ವ್ ಇದು ಥರ್ಡ್ ಫಾರ್ಮ್ ಆಗಿರುತ್ತೆ. ಐ ಶುಡ್ ಹ್ಯಾವ್ ಸೋಲ್ವ್ಡ್ ಅಂದರೆ ನಾನು ಬಗೆಹರಿಸಬೇಕಾಗಿತ್ತು, ಕ್ಲಿಯರ್ ಮಾಡಬೇಕಾಗಿತ್ತು, ಆನ್ಸರ್ ಮಾಡಬೇಕಾಗಿತ್ತು. ಟೀಚ್ ಇದು ಥರ್ಡ್ ಫಾರ್ಮ್. ಐ ಶುಡ್ ಹ್ಯಾವ್ ಟಾಟ್ ಅಂದರೆ ನಾನು ಕಲಿಸಬೇಕಾಗಿತ್ತು. ಐ ಶುಡ್ ಹ್ಯಾವ್ ಸೆಂಟ್ ಅಂದರೆ ನಾನು ಕಲಿಸಬೇಕಾಗಿತ್ತು. ಇನ್ನು ಐ ಶುಡ್ ಹ್ಯಾವ್ ಹ್ಯಾಡ್ ಅಂತ ವರ್ಡ್ ಇದೆ. ಇಲ್ಲಿ ಹ್ಯಾಡ್ ಎಂಬ ಪದಕ್ಕೆ ನಾವು ಈಟ್ ಎಂಬ ಪದ ಯೂಸ್ ಮಾಡೋಕ್ಕಾಗತ್ತೆ ಅಥವಾ ಡ್ರಿಂಕ್ ಎಂಬ ಪದನೂ ಯೂಸ್ ಮಾಡೋಕ್ಕಾಗತ್ತೆ. ಅದರ ಥರ್ಡ್ ಫಾರ್ಮ್. ಹ್ಯಾವ್ ಇದು ಪಾಸ್ಟ್ ಹ್ಯಾಡ್ ಇರುತ್ತೆ, ಥರ್ಡ್ ಫಾರ್ಮ್ ಕೂಡ. ಐ ಶುಡ್ ಹ್ಯಾವ್ ಹ್ಯಾಡ್ ಅಂದರೆ ನಾನು ತಿನ್ನಬೇಕಾಗಿತ್ತು. ಐ ಶುಡ್ ಹ್ಯಾವ್ ಹ್ಯಾಡ್ ಕಾಫಿ ಅಂದರೆ ನಾನು ಕಾಫಿ ಕುಡಿಬೇಕಾಗಿತ್ತು. ಸೊ ಇಲ್ಲಿ ಪಾಯಿಂಟ್ ಇರೋದು ಇಲ್ಲಿ ಬೀನ್ ಎಂಬ ಪದ ನಾನು ಇಲ್ಲಿ ಕೊಟ್ಟಿದ್ದೀನಿ. ಬೀನ್, ಈ ಬೀನ್ ಎಂಬ ಪದ ಏನು ಗೊತ್ತು? ಈಗ ಬಿ ಅಂದರೆ ಪ್ರೆಸೆಂಟು, ಅದರ ಪಾಸ್ಟ್ ಆಗಿರುತ್ತೆ ಏನು? ವಾಸ್, ವೇರ್ ಅಂತ ಯೂಸ್ ಮಾಡ್ತೀವಿ. ಈ ಬೀದು ಸೇಮ್ ಅರ್ಥ ಆಗಿರುತ್ತೆ, ಆಮ್, ಈಸ್ ಅಂತಲೂ ಯೂಸ್ ಮಾಡ್ಬೋದು. ಅದರ ಥರ್ಡ್ ಫಾರ್ಮ್ ಆಗಿರುತ್ತೆ ಬೀನ್, ಇರಬೇಕಾಗಿತ್ತು. ಫಾರ್ ಎಕ್ಸಾಂಪಲ್, ನೀನು ಫಂಕ್ಷನಲ್ಲಿ ಇರಬೇಕಾಗಿತ್ತು, ಯು ಶುಡ್ ಹ್ಯಾವ್ ಬೀನ್ ದೇರ್, ನೀ ಖುಷಿಯಾಗಿರಬೇಕಾಗಿತ್ತು, ಯು ಶುಡ್ ಹ್ಯಾವ್ ಬೀನ್ ಹ್ಯಾಪಿ. ಈ ಥರ ವರ್ಡ್ಸ್ಗಳನ್ನು ಯೂಸ್ ಮಾಡೋಕ್ಕಾಗತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ಇಲ್ಲಿ ನಾವು ಏನು ಮಾಡಬೇಕು? ಮೊದಲು ಇಲ್ಲಿಂದ ಯಾವ ಪದ ಬೇಕಾದರೂ ಯೂಸ್ ಮಾಡಿರಿ. ಶುಡ್ ಹ್ಯಾವ್ ಅಂದರೆ ಒಂದು ಕೆಲಸ ಮಾಡಬೇಕಾಗಿತ್ತು, ನಂತರ ವರ್ಬ್ 3 ಯೂಸ್ ಮಾಡಬೇಕಾಗತ್ತೆ. ಸೊ ನಾನು 5 ಕನ್ನಡ ಸೆಂಟೆನ್ಸ್ ಹೇಳ್ತೀನಿ, ಅದಕ್ಕೆ ನೀವು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಇಲ್ಲಿ ಮಾಡಬೇಕು. ನಂಬರ್ 1, ನೀನು ಇಲ್ಲಿಗೆ ಬರಬೇಕಾಗಿತ್ತು ಅಂತ ಹೇಳಬೇಕಾದ್ರೆ ಏನು? ನೀನು ಅಂದರೆ ಯು, ಶುಡ್ ಹ್ಯಾವ್. ಕಮ್ ಇದು ಥರ್ಡ್ ಫಾರ್ಮ್ ಕೂಡ ಕಮ್ ಅಂತಲೇ ಬರುತ್ತೆ. ಯು ಶುಡ್ ಹ್ಯಾವ್ ಕಮ್ ಹಿಯರ್ ಅಂದರೆ ನೀನು ಇಲ್ಲಿಗೆ ಬರಬೇಕಾಗಿತ್ತು. ಇನ್ನೊಂದು ವರ್ಡ್ಸು, ಪ್ರತಿಯೊಬ್ಬರು ಇಂಗ್ಲೀಷ್ ಕಲಿಬೇಕಾಗಿತ್ತು. ಲರ್ನ್ ಎಂಬ ಪದ ಇಲ್ಲ ಇಲ್ಲಿ. ಲರ್ನ್ ಇದು ಥರ್ಡ್ ಫಾರ್ಮ್ ಕೂಡ ಲರ್ನ್ಟ್ ಅಂತ ಯೂಸ್ ಮಾಡ್ತೀವಿ. ಲರ್ನ್ಟ್, ಓಕೆ, ಲರ್ನ್ಟ್. ಓಕೆ, ನೀನು ಇಂಗ್ಲೀಷ್ ಕಲಿಬೇಕಾಗಿತ್ತು. ಏನು ಹೇಳಬೇಕು? ಯು ಶುಡ್ ಹ್ಯಾವ್ ಲರ್ನ್ಟ್ ಇಂಗ್ಲೀಷ್. ಯು ಶುಡ್ ಹ್ಯಾವ್. ರಿಗ್ರೆಟ್ ಅನ್ನು ನಾವು ತೋರಿಸ್ಕೊಡೋದು. ನೀನು ಈ ಕೆಲಸ ಮಾಡಬೇಕಾಗಿತ್ತು ಆದರೆ ಮಾಡಿಲ್ಲ. ನೀನು ಈ ಕೆಲಸ ಏನು ಮಾಡಬೇಕಾಗಿತ್ತು ಆದರೆ ಮಾಡಿಲ್ಲ. ಕ್ರಿಟಿಸೈಸಮ್ ಮಾಡೋದು. ಈಗ ನನ್ನ ಬಗ್ಗೆ ಐ ಯೂಸ್ ಮಾಡಿಕೊಂಡು ವಿ ಯೂಸ್ ಮಾಡಿದರೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾವು ರಿಗ್ರೆಟ್ ಅನ್ನ ಮಾಡ್ತೀವಿ. ಇಲ್ಲಿ ಯು ಯೂಸ್ ಮಾಡ್ಕೊಂಡು ಮತ್ತೊಬ್ಬರಿಗೆ ಹೇಳೋದಾದ್ರೆ ಅಥವಾ ದೇ ಯೂಸ್ ಮಾಡಿದರೆ ಅದರ ಅರ್ಥ ಏನು? ನಾವು ಕ್ರಿಟಿಸೈಸ್ ಮಾಡೋದು, ಮತ್ತೊಬ್ಬರನ್ನು ದೂರುದು. ನೀನು ಇಂಗ್ಲೀಷ್ ಮಾತಾಡಬೇಕಾಗಿತ್ತು. ಇನ್ನೊಂದು ಥರ್ಡ್ ಫಾರ್ಮ್ ನಾನು ಯೂಸ್ ಮಾಡ್ತೀನಿ. ಅವಳು ಉತ್ತರ ಕೊಡಬೇಕಾಗಿತ್ತು ಅಂತ ಹೇಳಬೇಕಾದ್ರೆ ಅವಳು ಅಂದ್ರೆ ಏನು? ಆಕೆ, ಶಿ ಶುಡ್ ಹ್ಯಾವ್ ಆನ್ಸರ್ಡ್.
ಶಿ ಶುಡ್ ಹ್ಯಾವ್ ಆನ್ಸರ್ಡ್, ಅವಳು ಉತ್ತರ ಕೊಡಬೇಕಾಗಿತ್ತು. 3 ಆಯಿತು. 4ನೇದು ಯಾವುದು? ಅವರು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗಿತ್ತು. ದೇ ಶುಡ್ ಹ್ಯಾವ್ ಸಾಲ್ವ್ ವಿತ್ ದ ಥರ್ಡ್ ಫಾರ್ಮ್ ಯಾವುದು? ಸಾಲ್ವ್ಡ್. ದೇ ಶುಡ್ ಹ್ಯಾವ್ ಸಾಲ್ವ್ಡ್ ದ ಪ್ರಾಬ್ಲಮ್. ದೇ ಶುಡ್ ಹ್ಯಾವ್ ಸಾಲ್ವ್ಡ್ ದ ಪ್ರಾಬ್ಲಮ್. ಲಾಸ್ಟ್ ಒನ್ ನಾನು ಯೂಸ್ ಮಾಡ್ತೀನಿ. ಏನು ಅಂದರೆ ಅವನು ಏನು ಮಾಡಬೇಕಾಗಿತ್ತು? ಅವನು ತಗೊಂಡು ಹೋಗಬೇಕಾಗಿತ್ತು. ಅವನು ಅಂದರೆ ಇಂಗ್ಲೀಷಲ್ಲಿ ಹಿ ಶುಡ್ ಹ್ಯಾವ್ ಟೇಕನ್ ಎಂಬ ವರ್ಡ್ ಯೂಸ್ ಮಾಡ್ತೀವಿ. ಇನ್ನು ಫೈನಲಿ ನಿಮಗೆ ನಾನೊಂದು ಟಾಸ್ಕ್ ಕೊಡ್ತೀನಿ, ಅದನ್ನು ಕಮೆಂಟಲ್ಲಿ ತಿಳಿಸ್ಕೋಬೇಕು. ಏನು ಅಂದರೆ ಪ್ರತಿಯೊಬ್ಬರು ನೋಡಬೇಕಾಗಿತ್ತು ಎಂಬುದನ್ನು ಇಂಗ್ಲೀಷಲ್ಲಿ ಹೆಂಗೆ ಹೇಳೋದು ಅದನ್ನು ಕಮೆಂಟಲ್ಲಿ ತಿಳಿಸಿ. ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ಆಲ್ ದ ಬೆಸ್ಟ್.